ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110 ಅರ್ಬನ್ ಲೋಕಲ್ ಗವರ್ನೆನ್ಸ್ ಬ್ಲಾಕ್ 3 ಯೂನಿಟ್ 7 ಅರ್ಬನ್ ಲೋಕಲ್ ಗವರ್ನಮೆಂಟ್ ಫಂಕ್ಷನ್ಸ್ ಫಂಕ್ಷನರೀಸ್ ಆ್ಯಂಡ್ ಫೈನಾನ್ಸ್ ಬಗ್ಗೆ ನಾವು ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು 7.0 ಆಬ್ಜೆಕ್ಟಿವ್ಸ್, 7.1 ಇಂಟ್ರಡಕ್ಷನ್, 7.2 ಫಂಕ್ಷನ್ಸ್ ಆಫ್ ದ ಅರ್ಬನ್ ಲೋಕಲ್ ಗವರ್ನಮೆಂಟ್, 7.3 ಫಂಕ್ಷನರೀಸ್ ಆಫ್ ದ ಅರ್ಬನ್ ಲೋಕಲ್ ಗವರ್ನಮೆಂಟ್, 7.4 ಫೈನಾನ್ಸಸ್ ಆಫ್ ಅರ್ಬನ್ ಲೋಕಲ್ ಗವರ್ನಮೆಂಟ್, 7.5 ಸಮ್ಮರಿ. BPAC 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 3 ಘಟಕ 7 ನಗರ ಸ್ಥಳೀಯ ಸರ್ಕಾರ, ಅದರ ಕಾರ್ಯಗಳು, ಕಾರ್ಯಕಾರಿಗಳು ಮತ್ತು ಹಣಕಾಸು. ಘಟಕ 7 ನಗರ ಸ್ಥಳೀಯ ಸರ್ಕಾರದ ಕಾರ್ಯಗಳು, ಕಾರ್ಯಕಾರಿಗಳು ಮತ್ತು ಹಣಕಾಸಿನ ರಚನೆಯಲ್ಲಿ ನಾವು ಉದ್ದೇಶಗಳನ್ನು ತಿಳಿಯಲಿದ್ದೇವೆ, ಪರಿಚಯವನ್ನು ಅರಿಯಲಿದ್ದೇವೆ, ನಗರ ಸ್ಥಳೀಯ ಸರ್ಕಾರದ ಕಾರ್ಯಗಳ ಬಗ್ಗೆ ತಿಳಿಯಲಿದ್ದೇವೆ, 7.3 ನಗರ ಸ್ಥಳೀಯ ಸರ್ಕಾರದ ಕಾರ್ಯನಿರ್ವಾಹಕರ ಬಗ್ಗೆ ತಿಳಿಯಲಿದ್ದೇವೆ, 7.4 ನಗರ ಸ್ಥಳೀಯ ಸರ್ಕಾರದ ಹಣಕಾಸಿನ ಬಗ್ಗೆ ನಾವು ತಿಳಿಯಲಿದ್ದೇವೆ. ಕೊನೆಯಲ್ಲಿ 7.0, 7.1, 7.2, 7.3, 7.4ರಲ್ಲಿ ನಾವು ತಿಳಿದ ವಿಷಯಗಳ ಸಾರಾಂಶವನ್ನು 7.5ರಲ್ಲಿ ತಿಳಿಯಲಿದ್ದೇವೆ. ಈ ಘಟಕದ ಉದ್ದೇಶಗಳು ಈ ಕೆಳಗಿನಂತೆ ನಾವು ಕಲಿಯುತ್ತಿದ್ದೇವೆ. 1. ನಗರ ಸ್ಥಳೀಯ ಸರ್ಕಾರದ ಚಟುವಟಿಕೆಗಳ ವ್ಯಾಪ್ತಿ, ಸರ್ಕಾರಕ್ಕೆ ನಿಯೋಜಿಸಲಾದ ಕಾರ್ಯಗಳು, ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಮಾನವ ಶಕ್ತಿ ಸಮಸ್ಯೆಗಳು, ನಗರ ಸ್ಥಳೀಯ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಹಣಕಾಸಿನ ಸಂಪನ್ಮೂಲಗಳ ಸಮರ್ಪಕತೆ ಮತ್ತು 3 FS ವಿಕೇಂದ್ರೀಕರಣದಲ್ಲಿನ ಸವಾಲುಗಳು,
ಕಾರ್ಯಕಾರಿಗಳು ಮತ್ತು ಹಣಕಾಸು. 7.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ನಗರಗಳು ಆರ್ಥಿಕ ಬೆಳವಣಿಗೆಯ ಎಂಜಿನ್ ಎಂದು ವ್ಯಾಪಕವಾಗಿ ಗುರುತಿಸಲಾಗಿದೆ. ಪ್ರಸ್ತುತ ನಗರ ಪ್ರದೇಶಗಳು ಭಾರತದ ಜಿಡಿಪಿಗೆ ಸುಮಾರು 63% ಕೊಡುಗೆಯನ್ನು ನೀಡುತ್ತವೆ. ಇದು 2030 ವೇಳೆಗೆ ಸುಮಾರು 75% ತಲುಪುವ ನಿರೀಕ್ಷೆ ಇದೆ. ಇದಲ್ಲದೆ ರಚನಾತ್ಮಕ ರೂಪಾಂತರದ ಭಾಗವಾಗಿ ಜಿಡಿಪಿಯ ಸುಮಾರು 86% ಒಳಗೊಂಡಿರುವ ಕೃಷಿಯೇತರ ವಲಯದಿಂದ ಹೆಚ್ಚಿನ ಜಿಡಿಪಿ ನಗರಗಳ ಒಳಗೆ ಮತ್ತು ಸುತ್ತಮುತ್ತ, ವಿಶೇಷವಾಗಿ ಜನಗಣತಿ ಪಟ್ಟಣಗಳಲ್ಲಿ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಪ್ರದೇಶಗಳ ಹೊರಗೆ ನಗರ ಸಮೂಹಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಇದು ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ನೀಡುತ್ತದೆ. ಜೀವನೋಪಾಯ ಮತ್ತು ಉತ್ತಮ ಜೀವನ ಮಟ್ಟಕ್ಕಾಗಿ ಜನರು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಮತ್ತು ಸಣ್ಣ ನಗರ ಪ್ರದೇಶಗಳಿಂದ ದೊಡ್ಡ ನಗರಗಳು ಮತ್ತು ಪಟ್ಟಣಗಳಿಗೆ ವಲಸೆ ಹೋಗುತ್ತಾರೆ. ಇದು ನಗರಗಳ ನಾಗರಿಕ ಸಂಸ್ಥೆಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ಅವರು ತಮ್ಮ ಸಂಪನ್ಮೂಲ ಸ್ಥಾನವನ್ನು ಅವಲಂಬಿಸಿ ಮೂಲಭೂತ ಸೇವೆಗಳನ್ನು ಒದಗಿಸುವ ಸವಾಲನ್ನು ಎದುರಿಸುತ್ತಾರೆ. ದಿ ಅರ್ಬನ್ ಲೋಕಲ್ ಗವರ್ನಮೆಂಟ್ ಅಂದರೆ ನಗರ ಸ್ಥಳೀಯ ಸರ್ಕಾರವು ನೋಡಲ್ ಏಜೆನ್ಸಿಯಾಗಿ ಕಾರ್ಯಗಳನ್ನು ನಿರ್ವಹಿಸುವ ನಿರೀಕ್ಷೆ ಇದೆ. ಇದು ನಿವಾಸಿಗಳ ಜೀವನವನ್ನು ಆರಾಮದಾಯವಾಗಿಸುತ್ತದೆ. ಸಂದರ್ಭವು ಜವಾಬ್ದಾರಿಗಳು ಮತ್ತು ಅನುಗುಣವಾದ ಕಾರ್ಯಗಳ ವ್ಯಾಪ್ತಿಯನ್ನು ನಿರ್ಧರಿಸುತ್ತದೆ. ಆರ್ಥಿಕತೆಯ ಕಾರಣದ ಹೊರತಾಗಿ ಅಂಗಸಂಸ್ಥೆಯ ತತ್ವವು ನಗರ ಸ್ಥಳೀಯ ಸರ್ಕಾರವನ್ನು ನೀರು ಸರಬರಾಜು ಮತ್ತು ಒಳಚರಂಡಿ,
ತ್ಯಾಜ್ಯ ನಿರ್ವಹಣೆ, ತೋಟಗಾರಿಕೆ ಮುಂತಾದ ಕೆಲವು ಕಾರ್ಯಗಳಿಗೆ ಸ್ವಯಂಚಾಲಿತ ಆಯ್ಕೆಯನ್ನಾಗಿ ಮಾಡುತ್ತದೆ. ಆದಾಗ್ಯೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯಗಳನ್ನು ನಿಯೋಜಿಸುವ ಅಧಿಕಾರವನ್ನು ಹೊಂದಿದೆ. ಭಾರತ ಸಂವಿಧಾನದ 243(x) ವಿಧಿಯ ಪ್ರಕಾರ ರಾಜ್ಯ ಸರ್ಕಾರ 1992ರ 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಸ್ಥಳೀಯ ಸ್ವಸರ್ಕಾರದ ಕಾರ್ಯಸಾಧ್ಯವಾದ ಘಟಕವಾಗಿ ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿತು. ಯಾವುದೇ ರಾಜ್ಯದಲ್ಲಿನ ಮುನಿಸಿಪಲ್ ಸಂಸ್ಥೆಗಳಂತೆ ಅವರು ತಮ್ಮ ಅಧಿಕಾರಿಗಳು ಮತ್ತು ಜವಾಬ್ದಾರಿಗಳನ್ನು ಆಯಾ ರಾಜ್ಯಗಳು ರೂಪಿಸಿದ ಪುರಸಭೆಯ ಕಾನೂನುಗಳಿಂದ ಪಡೆದುಕೊಳ್ಳುತ್ತಾರೆ. 7.2 Functions of the urban local government. ನಗರ ಸ್ಥಳೀಯ ಸರ್ಕಾರದ ಕಾರ್ಯಗಳು. ಪುರಸಭೆಯ ಕಾರ್ಯಗಳನ್ನು ಸಾಮಾನ್ಯವಾಗಿ ವರ್ಗೀಕರಿಸಲಾಗಿದೆ. ಮೊದಲನೆಯದು ಕಡ್ಡಾಯ ಕಾರ್ಯಗಳು. ಕಡ್ಡಾಯ ಕಾರ್ಯಗಳು ಅರ್ಬನ್ ಲೋಕಲ್ ಬಾಡೀಸ್ ಅಗತ್ಯವಾಗಿ ನೀರು ಸರಬರಾಜು, ನೈರ್ಮಲ್ಯ, ರಸ್ತೆಗಳು ಇತ್ಯಾದಿಗಳನ್ನು ನಿರ್ವಹಿಸಬೇಕಾಗುತ್ತದೆ. ಮತ್ತು ವಿವೇಚನೆಯ ಕಾರ್ಯಗಳು ಅಂದರೆ ನಾಗರಿಕರಿಂದ ಬೇಡಿಕೆ ಇದ್ದರೆ ಮತ್ತು ಸಮುದಾಯ ಕೇಂದ್ರಗಳು, ಸಾರ್ವಜನಿಕ ಉದ್ಯಾನವನಗಳು ಮತ್ತು ಉದ್ಯಾನವನಗಳ ನಿರ್ಮಾಣ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸುವುದು ಇತ್ಯಾದಿ ಸಂಪನ್ಮೂಲಗಳು ಲಭ್ಯವಿದ್ದರೆ ಪುರಸಭೆಯು ಕೈಗೊಳ್ಳಬೇಕಾದ ಕಾರ್ಯಗಳು. ಅವರ ಅಪ್ಲಿಕೇಶನ್ 3 ಘಟಕಗಳಲ್ಲಿ ಒಂದು ಅಥವಾ ಹೆಚ್ಚಿನ ಹೂಡಿಕೆ ಅಥವಾ ಬಂಡವಾಳ ಕಾರ್ಯಗಳು, ಆಫೀಸ್ ಅಂಡ್ ಮೇಂಟೆನೆನ್ಸ್ ಮತ್ತು ನಿಯಂತ್ರಣವನ್ನು ಹೊಂದಿದೆ. ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಯೂನಿಟ್ 4ರಲ್ಲಿ ಚಿತ್ರಿಸಲಾದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ರಾಜ್ಯ ಸರ್ಕಾರಗಳಿಂದ ಮುನಿಸಿಪಲ್ ಸರ್ಕಾರಗಳಿಗೆ ಹಂಚಿಕೆ ಮಾಡಲು ಶೆಡ್ಯೂಲ್ 12 ಆರ್ಟಿಕಲ್ 243W ನಲ್ಲಿ ಪಟ್ಟಿ ಮಾಡಲಾದ 18 ವಿಶಾಲ ವರ್ಗಗಳ ಕಾರ್ಯಗಳನ್ನು ಒದಗಿಸಿದೆ. ರಾಜ್ಯಗಳು ತಮ್ಮ ರಾಜ್ಯ ಕಾಯ್ದೆಗಳಲ್ಲಿ 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ನ ನಿಬಂಧನೆಗಳನ್ನು ಅಳವಡಿಸಿಕೊಂಡಿವೆ. ಆದರೆ ಅವುಗಳಲ್ಲಿ ಹೆಚ್ಚಿನವು ನಿಧಾನಗತಿಯ ವಿಧಾನವನ್ನು ಅಳವಡಿಸಿಕೊಂಡಿವೆ ಮತ್ತು ಈ ಕಾರ್ಯಗಳನ್ನು
ಸ್ಥಳೀಯ ಸಂಸ್ಥೆಗಳಿಗೆ ನೀಡಲಾಗಿಲ್ಲ. ಎಲ್ಲ ಕಾರ್ಯಗಳನ್ನು ವಿನಿಯೋಗಿಸುವಲ್ಲಿ ಸಾಕಷ್ಟು ಸಂಖ್ಯೆಯ ರಾಜ್ಯಗಳು ಆಡಳಿತಾತ್ಮಕ ಅಥವಾ ಶಾಸಕಾಂಗ ನಿರ್ಬಂಧಗಳನ್ನು ವ್ಯಕ್ತಪಡಿಸಿವೆ. ಈ ಕಾರ್ಯಗಳು ಕಾಲಕಾಲಕ್ಕೆ ವಿಕಸನಗೊಂಡಿವೆ. ರಾಜಕೀಯ ಮತ್ತು ಆಡಳಿತಾತ್ಮಕ ಅನುಕೂಲತೆಗಳು, ತಾಂತ್ರಿಕ ಬೆಳವಣಿಗೆಗಳು ಮತ್ತು ಜನರು ತಮ್ಮ ದೈನಂದಿನ ಜೀವನದಲ್ಲಿ ಪರಿಣಾಮ ಬೀರುವ ವಿಷಯಗಳಲ್ಲಿ ವ್ಯಾಪಕವಾದ ಆಯ್ಕೆಯನ್ನು ಹೊಂದಲು ಬಯಸುತ್ತಾರೆ. ಉದಾಹರಣೆಗೆ, ಮದ್ರಾಸ್ ಮುನಿಸಿಪಲ್ ಕಾರ್ಪೊರೇಷನ್ ಅನ್ನು 1688ರಲ್ಲಿ ಕನ್ಸರ್ವೆನ್ಸಿ ಮತ್ತು ದರಗಳನ್ನು ವಿಧಿಸುವ ಸೀಮಿತ ಉದ್ದೇಶದಿಂದ ಸ್ಥಾಪಿಸಲಾಯಿತು. ಶಾಲೆಗಳು, ಟೌನ್ ಹಾಲ್ ಮತ್ತು ಜೈಲು ನಿರ್ಮಾಣಕ್ಕಾಗಿ ನಿವಾಸಿಗಳ ಮೇಲೆ ಇಂದು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ನ ಚಟುವಟಿಕೆಗಳು, ವ್ಯಾಪ್ತಿ ಮತ್ತು ಜನರ ಆಕಾಂಕ್ಷೆಗಳ ವಿಷಯದಲ್ಲಿ ಬಹುಪಟ್ಟು ಹೆಚ್ಚಿವೆ. ಅಂತೆಯೇ ಅಹಮದಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ 21ನೇ ಶತಮಾನದಲ್ಲಿ ಹೆಚ್ಚು ಕಡ್ಡಾಯ ಮತ್ತು ವಿವೇಚನೆಯ ಕಾರ್ಯಗಳನ್ನು ಹೊಂದಿದೆ. ಇವುಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. Functions of the Ahmedabad Municipal Corporation. Obligatory services ಅಂದರೆ ಕಡ್ಡಾಯ ಸೇವೆಗಳು. ಒಂದು, ನಗರದ ಗಡಿಯನ್ನು ನಿರ್ಮಿಸುವುದು, ನಗರ ಮಿತಿಗಳನ್ನು ವ್ಯಾಖ್ಯಾನಿಸುವುದು. ಎರಡನೆಯದು ಕೊಳಚೆ ಸೇವೆಗಳು. ಎಲ್ಲ ಸಾರ್ವಜನಿಕ ಬೀದಿಗಳು ಮತ್ತು ಸ್ಥಳಗಳನ್ನು ನೀರು ಹಾಕುವುದು, ಸ್ವಚ್ಛಗೊಳಿಸುವುದು ಮತ್ತು ಒಳಚರಂಡಿ ಸೇವೆಗಳು.
ಅಗ್ನಿಶಾಮಕ ಸೇವೆಗಳು, ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು, ಐದನೆಯದು ಬೀದಿ ದೀಪ ಸೇವೆಗಳು, ಆರನೆಯದು ಸ್ಮಾರಕಗಳು ಮತ್ತು ತೆರೆದ ಸ್ಥಳಗಳ ನಿರ್ವಹಣೆ, ಏಳನೆಯದು ಬೀದಿಗಳು ಮತ್ತು ಮನೆಗಳ ಗುರುತಿಸುವಿಕೆ, ಎಂಟನೆಯದು ಆಕ್ರಮಣಕಾರಿ ಮತ್ತು ಅಪಾಯಕಾರಿ ವ್ಯಾಪಾರಗಳು ಅಥವಾ ಅಭ್ಯಾಸಗಳ ನಿಯಂತ್ರಣ ಮತ್ತು ತಗ್ಗಿಸುವಿಕೆ, ಒಂಬತ್ತನೆಯದು ಸಮಾಧಿ ಮನೆಗಳು ಮತ್ತು ಅಂತ್ಯಕ್ರಿಯೆಯ ಮನೆಗಳ ನಿರ್ವಹಣೆ, ಹತ್ತನೆಯದು ಸಾರ್ವಜನಿಕ ಮಾರುಕಟ್ಟೆಗಳು ಮತ್ತು ಕಸಾಯಿಖಾನೆಗಳ ನಿರ್ಮಾಣ ಅಥವಾ ಸ್ವಾಧೀನಪಡಿಸಿಕೊಳ್ಳುವಿಕೆ, ಜಾನುವಾರು ಪೌಂಡ್ಗಳ ನಿರ್ಮಾಣ ಮತ್ತು ಸ್ವಾಧೀನ, ಪ್ರಾಥಮಿಕ ಶಿಕ್ಷಣ ಸೇವೆಗಳು, ಆರೋಗ್ಯ ಮತ್ತು ನೈರ್ಮಲ್ಯ ಸೇವೆಗಳು, ಸೇತುವೆಗಳ ನಿರ್ಮಾಣ, ನಿರ್ವಹಣೆ ಮತ್ತು ಬದಲಾವಣೆ, ನೀರು ಸರಬರಾಜು ಸೇವೆಗಳು, ಅಪಾಯಕಾರಿ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಿಸುವುದು, ಅಸುರಕ್ಷಿತ ಕಟ್ಟಡಗಳು ಮತ್ತು ಸ್ಥಳಗಳನ್ನು ಭದ್ರಪಡಿಸುವುದು ಅಥವಾ ತೆಗೆಯುವುದು ಮತ್ತು ಕನ್ಸರ್ವೆನ್ಸಿ ಸಿಬ್ಬಂದಿ ಕ್ವಾರ್ಟರ್ಸ್ ನಿರ್ಮಾಣ, ಕೊರತೆ ಫ್ಲೋ ಇತ್ಯಾದಿಗಳಲ್ಲಿ ಪರಿಹಾರ ಕಾರ್ಯಕ್ರಮಗಳ ನಿರ್ವಹಣೆ, ಡಿಸ್ಕ್ರಿಷನರಿ ಸರ್ವಿಸಸ್, ವಿವೇಚನೆ ಸೇವೆಗಳು, ಹೆರಿಗೆ ಮನೆಗಳು ಮತ್ತು ಶಿಶು ಕಲ್ಯಾಣ ಗೃಹಗಳ ನಿರ್ಮಾಣ ಮತ್ತು ನಿರ್ವಹಣೆ ಮತ್ತು ಕೇಂದ್ರ ಪ್ರಯೋಗಾಲಯಗಳ ನಿರ್ವಹಣೆ, ಎರಡನೆಯದು ರಸ್ತೆ ಬದಿಗಳಲ್ಲಿ ಮರ ನೆಡುವುದು, ಮೂರನೆಯದು ಸಾರ್ವಜನಿಕ ಉದ್ಯಾನವನಗಳು ಮತ್ತು ಉದ್ಯಾನಗಳ ನಿರ್ಮಾಣ ಮತ್ತು ನಿರ್ವಹಣೆ, ನಾಲ್ಕನೆಯದು ಪ್ರದರ್ಶನ, ಅಥ್ಲೆಟಿಕ್ಸ್ ಅಥವಾ ಆಟಗಳ ಹಿಡುವಳಿ, ಐದನೆಯದು ಆಂಬ್ಯುಲೆನ್ಸ್ಗಳ ಸೇವೆಗಳ ನಿರ್ವಹಣೆ, ಆರನೆಯದು ಚಿತ್ರಮಂದಿರಗಳು, ಸಮುದಾಯ ಭವನಗಳು ಮತ್ತು ವಸ್ತು ಸಂಗ್ರಹಾಲಯಗಳು ನಿರ್ಮಾಣ ಮತ್ತು ನಿರ್ವಹಣೆ, ಹಾಗೆ ಸಾರ್ವಜನಿಕ ಸಾರಿಗೆ ಸೌಲಭ್ಯಗಳ ನಿರ್ವಹಣೆ, ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳು ಮತ್ತು ಆಸ್ಪತ್ರೆಗಳ ನಿರ್ಮಾಣ ಮತ್ತು ನಿರ್ವಹಣೆ, ಉಪದ್ರವವನ್ನು ಉಂಟು ಮಾಡುವ ಪ್ರಾಣಿಗಳು ಮತ್ತು ಪಕ್ಷಿಗಳ ನಾಶ, ಕೊಳಚೆ ನೀರಿನ ವಿಲೇವಾರಿಗಾಗಿ ಕಾರ್ಖಾನೆಯ ನಿರ್ಮಾಣ ಮತ್ತು ನಿರ್ವಹಣೆ.
ಬಡವರು ಮತ್ತು ದುಡಿಯುವ ವರ್ಗಗಳಿಗೆ ಸೂಕ್ತವಾದ ವಸತಿಗಳ ನಿರ್ಮಾಣ ಅಥವಾ ಖರೀದಿ ಮತ್ತು ನಿರ್ವಹಣೆ, ನಿರಾಶ್ರಿತ ವ್ಯಕ್ತಿಗಳಿಗೆ ಆಶ್ರಯವನ್ನು ಒದಗಿಸುವುದು ಮತ್ತು ಕಳಪೆ ಪರಿಹಾರ. 7ನೆಯದು ಕಟ್ಟಡಗಳು ಅಥವಾ ಜಮೀನುಗಳ ಸಮೀಕ್ಷೆಗಳು. 8ನೆಯದು ನಗರದಲ್ಲಿ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರುವ ಯಾವುದೇ ವಿಪತ್ತುಗಳನ್ನು ಪೂರೈಸುವ ಕ್ರಮಗಳು ಮತ್ತು ಸಾರ್ವಜನಿಕ ಸುರಕ್ಷತೆ, ಆರೋಗ್ಯ ಇತ್ಯಾದಿಗಳನ್ನು ಉತ್ತೇಜಿಸುವ ಕ್ರಮಗಳು. ವಾಸ್ತವವಾಗಿ ವಿಪತ್ತು ನಿರ್ವಹಣೆ, ಹವಾಮಾನ ಬದಲಾವಣೆ, ಜಲಸಂಪನ್ಮೂಲ ನಿರ್ವಹಣೆ ಮುಂತಾದ ಹೊಸ ಸವಾಲುಗಳ ದೃಷ್ಟಿಯಿಂದ ಪುರಸಭೆಗಳ ಜವಾಬ್ದಾರಿಗಳು ಮತ್ತಷ್ಟು ಹೆಚ್ಚಿವೆ. ಉದಾಹರಣೆಗೆ, ಪುರಸಭೆಗಳು ಈಗ ತಿಳಿದಿರುವ ಮತ್ತು ಶಂಕಿತ ಉದಯೋನ್ಮುಖ ಅಪಾಯಗಳು ಮತ್ತು ಅಪಾಯಗಳನ್ನು ಗುರುತಿಸುವಲ್ಲಿ ಮತ್ತೆ ಶ್ರೇಯಾಂಕ ನೀಡುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿವೆ. ಸಮುದಾಯ ಸುರಕ್ಷತೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಓವರ್ಸ್ಟ್ರಾಂಡ್ ಮುನಿಸಿಪಲ್ ಸರ್ಕಾರವು 2001ರಿಂದ ಜಲಸಂಪನ್ಮೂಲ ನಿರ್ವಹಣೆ ಮತ್ತು ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದೆ. ಕೆನಡಾದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರಿನ ಪ್ರಮಾಣವನ್ನು ಜಲಮೂಲಗಳಿಗೆ ಚೆಲ್ಲಿದ ಪ್ರಮಾಣವನ್ನು ಅನುಸರಿಸಲು ದಾಖಲಿಸಲಾಗಿದೆ. ನ್ಯೂಜಿಲೆಂಡ್ನಲ್ಲಿ ಸಮುದಾಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಲ್ಲಿ ಸ್ಥಳೀಯ ಸರ್ಕಾರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮುನ್ಸಿಪಲ್ ಎನರ್ಜಿ ಎಫಿಷಿಯನ್ಸಿ ಪ್ರಾಜೆಕ್ಟ್ಗಳ ಅಭಿವೃದ್ಧಿಗಾಗಿ ಕೈಪಿಡಿ 2008ರ ಪ್ರಕಾರ ಭಾರತದಲ್ಲಿನ ULBಗಳು ಮುನಿಸಿಪಲ್ ಎನರ್ಜಿ ಎಫಿಷಿಯನ್ಸಿ ಪ್ರೋಗ್ರಾಂ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಕಾರ್ಯಗತಗೊಳಿಸುವ ಮೂಲಕ ಪ್ರಚಂಡ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. 2ನೇ ಪಂಚವಾರ್ಷಿಕ ಯೋಜನೆಯ ಕಾರ್ಯಕಾರಿ ಗುಂಪು ಸ್ಥಳೀಯ ಸಂಸ್ಥೆಗಳಿಗೆ ವಿನಿಯೋಗಿಸಲು ಉದ್ದೇಶಿಸಿರುವ ಎಲ್ಲ ಕಾರ್ಯಗಳ ಬಗ್ಗೆ ಹೊಸ ನೋಟವನ್ನು ಹೊಂದುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದೆ. ಯಾವ ಕಾರ್ಯಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ನಿಯೋಜಿಸಲು ರಾಜ್ಯಗಳಿಗೆ ಸುಲಭವಾಗಿದೆ ಮತ್ತು ರಾಜ್ಯಗಳು ವರ್ಗಾಯಿಸಲು ಕಷ್ಟಕರವಾದ ಕಾರ್ಯಗಳನ್ನು ನಿರ್ಣಯಿಸಲು 18 ಕಾರ್ಯಗಳ ಚಟುವಟಿಕೆ ಮ್ಯಾಪಿಂಗ್ ಅನ್ನು ಸೂಚಿಸಿದೆ. ನೀರು ಪೂರೈಕೆ, ನೈರ್ಮಲ್ಯ, ಒಳಚರಂಡಿ ಮತ್ತು ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಗಳಂತಹ ಪ್ರಮುಖ ಸೇವೆಗಳು ಮತ್ತು ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ವಿವಿಧ ಕಾರ್ಯವಿಧಾನಗಳಿಂದ ಸಬಲಗೊಳಿಸಬೇಕಾಗುತ್ತದೆ ಎಂದು ಶಿಫಾರಸು ಮಾಡಲಾಗಿದೆ. ವಿವಿಧ ಪ್ಯಾರಾಸ್ಟಾಟಲ್ಗಳು ಮತ್ತು ಏಜೆನ್ಸಿಗಳ ಪಾತ್ರ ಮತ್ತು ಕಾರ್ಯಗಳನ್ನು
ಪರಿಣಾಮಕಾರಿಯಾಗಿ ಸಮನ್ವಯಗೊಳಿಸಲು ಮತ್ತು ನಿಯಂತ್ರಿಸಲು ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಸಬಲೀಕರಣಗೊಳಿಸಲು ಇದು ಸಲಹೆ ನೀಡಿದೆ. Measures needed for devolution of functions. ಕಾರ್ಯಗಳ ವಿಕೇಂದ್ರೀಕರಣಕ್ಕೆ ಅಗತ್ಯವಿರುವ ಕ್ರಮಗಳು. ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ವಹಿಸಲಾಗಿರುವ ಕಾರ್ಯಗಳು ಮತ್ತು ಜವಾಬ್ದಾರಿಗಳ ಪ್ರಾಮುಖ್ಯತೆಯನ್ನು ಗಮನಿಸಿದರೆ ರಾಜಕೀಯ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ನೋಡಿಕೊಳ್ಳುವುದು ಅವಶ್ಯಕ. ಕೆಲವು ಅಗತ್ಯ ಕ್ರಮಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ನಗರ ಪಟ್ಟಣ ಮಟ್ಟದಲ್ಲಿ ಹಲವು ಏಜೆನ್ಸಿಗಳ ಕಾರ್ಯನಿರ್ವಹಣೆಯಲ್ಲಿ ಅತಿಕ್ರಮಣವಿದೆ. ಉದಾಹರಣೆಗೆ, ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಟ್ಟಣ ಯೋಜನೆ ಇಲಾಖೆಗಳು ಪುರಸಭೆಯ ಅಧಿಕಾರಿಗಳೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುತ್ತವೆ. ಅದೇ ರೀತಿ ನೀರು ಮತ್ತು ನೈರ್ಮಲ್ಯ ಮಂಡಳಿಗಳು ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳಂತಹ ಪ್ಯಾರಾಸ್ಟೇಲ್ಗಳು ಜವಾಬ್ದಾರಿಗಳನ್ನು ಹಂಚಿಕೊಂಡಿವೆ. ಎಲ್ಲ ಕಾರ್ಯಗಳಲ್ಲಿ ಏಜೆನ್ಸಿಗಳ ಬಹುಸಂಖ್ಯೆ ಇರುವಲ್ಲಿ ಸುಸಂಬದ್ಧವಾದ ಕಾರ್ಯತಂತ್ರವನ್ನು ಖಚಿತಪಡಿಸಿಕೊಳ್ಳಲು ಸರಿಯಾದ ಸಮನ್ವಯ ಕಾರ್ಯವಿಧಾನವನ್ನು ರೂಪಿಸುವ ಅಗತ್ಯವಿದೆ. ಬಹುಕಾಲದಿಂದ ರಾಜಕೀಯ ಪರಿಗಣನೆಗಳು ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ಕಾರ್ಯಗಳ ವಿಕೇಂದ್ರೀಕರಣಕ್ಕೆ ಅಡ್ಡಿಯಾಗಿರುವುದನ್ನು ಗುರುತಿಸಲಾಗಿದೆ. ಸ್ಥಳೀಯ ಮಟ್ಟದ ರಾಜಕಾರಣಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ರಾಜಕಾರಣಿಗಳ ರಾಜಕೀಯ ಆಕಾಂಕ್ಷೆಗಳಿಗೆ ಸಂಭಾವ್ಯ ಶಕ್ತಿ ಕೇಂದ್ರವಾಗಿ ಮತ್ತು ಬೆದರಿಕೆಯಾಗಿ ಕಾಣುತ್ತವೆ. ಅಂತಹ ಅಧಿಕಾರ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳಲು ರಾಜಕೀಯ ಒಮ್ಮತವು ಹೊರಹೊಮ್ಮಬೇಕಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಸಂಪನ್ಮೂಲಗಳು ಬೇಕಾಗುತ್ತವೆ. ಅರ್ಬನ್ ಲೋಕಲ್ ಬಾಡಿಗಳು ಆರಂಭದಿಂದಲೂ ಅತ್ಯಂತ ದುರ್ಬಲ ಮೂಲವನ್ನು ಹೊಂದಿವೆ. ಪ್ರತಿ ಕಾರ್ಯಕ್ಕಾಗಿ ಆದಾಯ ಮೂಲಗಳ ಸ್ಪಷ್ಟ ರೇಖೆಯನ್ನು ಗುರುತಿಸುವ ಅಗತ್ಯವಿದೆ. ಪ್ರತಿ ಕಾರ್ಯಕ್ಕೆ ಸಾಕಷ್ಟು ಮತ್ತು ಸಮರ್ಥನೀಯ ಸಂಪನ್ಮೂಲಗಳು ಲಭ್ಯವಿರುವುದನ್ನು ಖಚಿತಪಡಿಸಿಕೊಳ್ಳಲು ನವೀನ ವಿಧಾನಗಳ ಅಗತ್ಯವಿರಬಹುದು. ಪ್ರತಿಯೊಂದು 18 ಕಾರ್ಯಗಳಿಗೆ ಸಂಬಂಧಿಸಿದ ಸಂಕೀರ್ಣತೆಗಳನ್ನು ಹೆಚ್ಚಿಸುವುದರಿಂದ ಅಗತ್ಯತೆಗಳು ಮತ್ತು ಸವಾಲುಗಳಿಗೆ ಪ್ರತಿಕ್ರಿಯಿಸಲು ಸಮರ್ಥ
ಮಾನವ ಶಕ್ತಿಯ ಅಗತ್ಯವಿದೆ. 7.3 ಫಂಕ್ಷನರೀಸ್ ಆಫ್ ದಿ ಅರ್ಬನ್ ಲೋಕಲ್ ಗವರ್ನಮೆಂಟ್. ನಗರ ಸ್ಥಳೀಯ ಸರ್ಕಾರದ ಕಾರ್ಯನಿರ್ವಾಹಕರು. ಸ್ಥಳೀಯ ಸರ್ಕಾರವು ಸಂವಿಧಾನದಲ್ಲಿ ರಾಜ್ಯ ವಿಷಯವಾಗಿದ್ದು ಸ್ವಾತಂತ್ರ್ಯದ ನಂತರ ಅಂಗೀಕರಿಸಲ್ಪಟ್ಟಿದೆ. ಪುರಸಭೆಗಳ ಮಾನವ ಶಕ್ತಿಯ ಅಗತ್ಯತೆಯನ್ನು ಸಮಸ್ಯೆಯನ್ನು ಪರಿಶೀಲಿಸುವ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಿದೆ. ನಗರ ಪ್ರದೇಶಗಳತ್ತ ಗಮನ ಪರಿಸರ ಕಾರಣ ಪುರಸಭೆಗಳಲ್ಲಿ ಸಿಬ್ಬಂದಿ ವ್ಯವಸ್ಥೆಯು ಸರಿಯಾಗಿ ಯೋಚಿಸಲಾಗಿಲ್ಲ. ಆದರೆ ಹಲವಾರು ವೇದಿಕೆಗಳಲ್ಲಿ ಸಮಸ್ಯೆಗಳನ್ನು ಪ್ರಸ್ತಾಪಿಸಲಾಯಿತು. ನಾಗರಿಕರ ಹೆಚ್ಚುತ್ತಿರುವ ಆಕಾಂಕ್ಷೆಗಳು ಮತ್ತು ನಗರ ನಿರ್ವಹಣೆಯಲ್ಲಿನ ಸಂಕೀರ್ಣತೆಗಳಿಗೆ ಪುರಸಭೆಯ ಸಿಬ್ಬಂದಿಯು ಅಗತ್ಯವಿರುತ್ತದೆ. ಇದು ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. NITI ಆಯೋಗದ ವರದಿಯು ರಾಜ್ಯ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಮಟ್ಟದಲ್ಲಿ ನಗರ ಸಾಮರ್ಥ್ಯ ನಿರ್ಮಾಣದ ಸಾಂಸ್ಥಿಕ ಕಾರ್ಯತಂತ್ರದ ಕೊರತೆಯನ್ನು ಎತ್ತಿ ತೋರಿಸುತ್ತದೆ. ಔಪಚಾರಿಕ ರಚನೆಗಳು, ಮೀಸಲಾದ ಸಿಬ್ಬಂದಿಗಳು, ಸಿಬ್ಬಂದಿ ನಿಯಮಗಳು, ಸಾಂಸ್ಥಿಕ ಕಾರ್ಯವಿಧಾನಗಳು, ಉದ್ಯೋಗ ವಿವರಣೆಗಳು ಮತ್ತು ವೇತನ ಮಾಪಕಗಳ ಅನುಪಸ್ಥಿತಿಯ ಮೂಲಕ ಇದು ಸ್ಪಷ್ಟವಾಗಿದೆ ಎಂದು ಅದು ಹೇಳುತ್ತದೆ. 1948ರಲ್ಲಿ ನಡೆದ ಸ್ಥಳೀಯ ಸ್ವಸರ್ಕಾರದ ಮಂತ್ರಿಗಳ ಮೊದಲ ಸಮ್ಮೇಳನದಲ್ಲಿ ಸಮರ್ಪಿತ ಪುರಸಭೆಯ ಸಿಬ್ಬಂದಿ ವ್ಯವಸ್ಥೆಯ ಅಗತ್ಯವನ್ನು ವ್ಯಕ್ತಪಡಿಸಲಾಯಿತು. ಇದು ಸ್ಥಳೀಯ ಸಂಸ್ಥೆಗಳಿಂದ ನೇಮಕಗೊಂಡ ಉನ್ನತ ಕಾರ್ಯನಿರ್ವಾಹಕ ಮತ್ತು ತಾಂತ್ರಿಕ ಸಿಬ್ಬಂದಿಗೆ ಪ್ರಾಂತೀಯ ಕೇಡರ್ಗಳು ಇರಬೇಕು ಎಂದು ನಿರ್ಧರಿಸಿತು. 1954ರಲ್ಲಿ ನಡೆದ ಎರಡನೇ ಸಮ್ಮೇಳನದಲ್ಲೂ ಅದನ್ನೇ ಪುನರುಚ್ಚರಿಸಲಾಯಿತು. 1954ರಲ್ಲಿ ಭಾರತದ ಸಂವಿಧಾನದ 263ನೇ ವಿಧಿಯ ಅಡಿಯಲ್ಲಿ ನಗರ ವಲಯಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಪರಿಶೀಲಿಸಲು ಸ್ಥಳೀಯ ಸ್ವಸರ್ಕಾರದ ಕೇಂದ್ರ ಮಂಡಳಿಯನ್ನು ಸ್ಥಾಪಿಸಲಾಯಿತು. ULBಗಳ ಪರಿಣಾಮಕಾರಿ ಕಾರ್ಯನಿರ್ವಹಣೆಯ ಉಲ್ಲೇಖಗಳಲ್ಲಿ ಒಂದಾದ ಗ್ರಾಮೀಣ ನಗರ ಸಂಬಂಧ ಸಮಿತಿಯನ್ನು 1964ರಲ್ಲಿ ಸ್ಥಾಪಿಸಲಾಯಿತು. ಇದು ಕೂಡ ಗಮನಿಸಲಾಗಿದೆ. ಬಹುಪಾಲು ಪ್ರತಿಸ್ಪಂದಕರು ಕೆಲವು ವರ್ಗದ ಸಿಬ್ಬಂದಿಗೆ, ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿ, ಕಾರ್ಯದರ್ಶಿ, ಇಂಜಿನಿಯರ್ಗಳ ಆರೋಗ್ಯ ವೈದ್ಯಕೀಯ ಅಧಿಕಾರಿ, ಲೆಕ್ಕ ಪರಿಶೋಧಕ, ಆಡಿಟರ್, ಮೌಲ್ಯಮಾಪನ, ತೆರಿಗೆ ಅಧಿಕಾರಿ ಮತ್ತು ಶಿಕ್ಷಣ ಅಧೀಕ್ಷಕ ಅಧಿಕಾರಿಗಳಿಗೆ ರಾಜ್ಯ ಸಿಬ್ಬಂದಿಯನ್ನು ಹೊಂದಲು ಬಯಸಿದ್ದಾರೆ. ಇದನ್ನು ಅಗತ್ಯವೆಂದು ಪರಿಗಣಿಸಲಾಗಿದೆ. ಆಡಳಿತದಲ್ಲಿ ದಕ್ಷತೆಯನ್ನು ಸಾಧಿಸಲು ಇದು ಬೇಕಾಗಿರುತ್ತದೆ. ಸೂಕ್ತ ವ್ಯಕ್ತಿಗಳನ್ನು ಆಕರ್ಷಿಸಲು ಇದು ಬೇಕಾಗಿರುತ್ತದೆ. ಮರಣದಂಡನೆಯಲ್ಲಿ ಏಕರೂಪತೆಯನ್ನು ಹೊಂದಲು ಮತ್ತು ನೀತಿಗಳ ನಿಷ್ಪಕ್ಷವಾದ ಅನುಷ್ಠಾನಕ್ಕಾಗಿ ಇವುಗಳೆಲ್ಲ ಬೇಕಾಗಿರುತ್ತದೆ. ಎಲ್ಲ ULBಗಳಲ್ಲಿ ವರ್ಗ 1 ಮತ್ತು ವರ್ಗ 2 ಅಧಿಕಾರಿಗಳ ಸಾಮಾನ್ಯ ಕೇಡರ್ ಇರಬೇಕು ಎಂದು ಸಮಿತಿಯು ಶಿಫಾರಸು ಮಾಡಿತ್ತು. ಸಾಮಾನ್ಯ ವರ್ಗಗಳಿಗೆ ನೇಮಕಾತಿಯನ್ನು ಮುನಿಸಿಪಲ್ ಸೇವಾ ಆಯೋಗದ ಮೂಲಕ ಮಾಡಬೇಕಾಯಿತು
ಮಾಡಬೇಕು ಎಂದು ಆಶಿಸಿತು. ಮೇಯರ್ ಮತ್ತು ಮುನಿಸಿಪಲ್ ಕಮಿಷನರ್ ಅವರೊಂದಿಗೆ ಸಮಾಲೋಚಿಸಿ ಸರ್ಕಾರದಿಂದ ವರ್ಗಾವಣೆಯನ್ನು ಸಹ ಜಾರಿಗೊಳಿಸಬೇಕು ಎಂದು ತಿಳಿಸಲಾಯಿತು. ಇದಲ್ಲದೆ ಇದು ನೇಮಕಾತಿ, ಅರ್ಹತೆಗಳು, ತರಬೇತಿ, ಬಡ್ತಿ, ಶಿಸ್ತಿನ ನಿಯಂತ್ರಣ ಮತ್ತು ಕೆಲಸದ ವಾರ್ಷಿಕ ಮೌಲ್ಯಮಾಪನಕ್ಕಾಗಿ ವಿವರವಾದ ನಿಯಮಗಳನ್ನು ಅಧೀನ ಸೇವನೆಗಳಿಗಾಗಿ ರಾಜ್ಯ ಸರ್ಕಾರಗಳು ರೂಪಿಸಬೇಕು ಎಂದು ಸೇರಿಸಿದೆ. 1963ರಲ್ಲಿ ಸ್ಥಳೀಯ ಸ್ವಸರ್ಕಾರದ ಕೇಂದ್ರೀಯ ಮಂಡಳಿಯ 9ನೇ ಸಭೆಯಲ್ಲಿ ಹಿಮಾಚಲ ಪ್ರದೇಶ ಸರ್ಕಾರವು ಒಂದು ಟಿಪ್ಪಣಿಯನ್ನು ಹಾಕಿತು. ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಗಳ ಅಸಮರ್ಥತೆಗೆ ಅರ್ಹ ವ್ಯಕ್ತಿಗಳು ತಮ್ಮ ಅಡಿಯಲ್ಲಿ ಸೇವೆಗೆ ಸೇರಲು ಆಕರ್ಷಿತರಾಗದ ಕಾರಣ ಕಡಿಮೆ ವೇತನ ಶ್ರೇಣಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ನೌಕರರು ಮತ್ತು ಸರ್ಕಾರಿ ನೌಕರರ ನಡುವಿನ ವೇತನದಲ್ಲಿ ಅಸಮಾನತೆಯ ಕಾರಣ ಇದು ಮುನಿಸಿಪಲ್ ಕೇಡರನ್ನು ಪರಿಗಣಿಸಲು ದಾರಿ ಮಾಡಿಕೊಟ್ಟಿತು. ಮತ್ತು 1965ರಲ್ಲಿ ಕೌನ್ಸಿಲ್ನ 10ನೇ ಸಭೆಯಲ್ಲಿ ಪುರಸಭೆಯ ನೌಕರರ ಸೇವಾ ಸ್ಥಿತಿಗಳನ್ನು ಪರಿಶೀಲಿಸಲು ಸಮಿತಿಯನ್ನು ರಚಿಸಲಾಯಿತು. ಸಮಿತಿಯು ಈ ಕೆಳಗಿನ ವಿಷಯಗಳಿಗೆ ಹೋಗಬೇಕಾಗಿತ್ತು: ಪುರಸಭೆಯ ನೌಕರರ ಸೇವಾ ಪರಿಸ್ಥಿತಿಗಳ ಸುಧಾರಣೆಯ ಪ್ರಶ್ನೆ ಮತ್ತು ರಾಜ್ಯದಾದ್ಯಂತ ಪುರಸಭೆಯ ಸೇವೆಗಳಿಗೆ ಸಂಘಟನೆಯ ಮಾದರಿಯನ್ನು ಸೂಚಿಸುವುದು. ಸಮಿತಿಯ ಸಿಬ್ಬಂದಿ ನೀತಿಗಳ ವ್ಯಾಪಕ ಸಮೀಕ್ಷೆಯು ಯುಎಲ್ಬಿಗಳಲ್ಲಿ 3 ನಿರ್ದಿಷ್ಟ ರೀತಿಯ ಸಿಬ್ಬಂದಿ ವ್ಯವಸ್ಥೆಗಳನ್ನು ಬಹಿರಂಗಪಡಿಸಿತು. ಒಂದು ಪ್ರತ್ಯೇಕ ಸಿಬ್ಬಂದಿ ವ್ಯವಸ್ಥೆ, ಇದರಲ್ಲಿ ಪ್ರತಿ ಸ್ಥಳೀಯ ಪ್ರಾಧಿಕಾರವು ಸಿಬ್ಬಂದಿಯನ್ನು ನೇಮಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಅವರನ್ನು ಸ್ವಯಂಚಾಲಿತವಾಗಿ ಮತ್ತೊಂದು ನ್ಯಾಯವ್ಯಾಪ್ತಿಗೆ ವರ್ಗಾಯಿಸಲಾಗುವುದಿಲ್ಲ. ಏಕೀಕೃತ ಸ್ಥಳೀಯ ಸರ್ಕಾರಿ ಸೇವೆ, ಇದರಲ್ಲಿ ಸ್ಥಳೀಯ ಅಧಿಕಾರಿಗಳ ಎಲ್ಲ ಅಥವಾ ಕೆಲವು ವರ್ಗದ ಸಿಬ್ಬಂದಿಗಳು ಇಡೀ ರಾಜ್ಯಕ್ಕೆ ವೃತ್ತಿ ಸೇವೆಯನ್ನು ರಚಿಸಿದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿ ಏಜೆನ್ಸಿಯಿಂದ ನಿರ್ವಹಿಸಲ್ಪಟ್ಟಿದೆ ಮತ್ತು ನಿಯಂತ್ರಿಸಲ್ಪಟ್ಟಿದೆ ಮತ್ತು ಸಿಬ್ಬಂದಿಯನ್ನು ಸ್ಥಳೀಯ ಅಧಿಕಾರಿಗಳ ನಡುವೆ ಮಾತ್ರ ವರ್ಗಾಯಿಸಬಹುದು. ರಾಜ್ಯ ಸರ್ಕಾರದ ಮತ್ತು ಸ್ಥಳೀಯ ಅಧಿಕಾರಿಗಳ ಸಿಬ್ಬಂದಿಗಳು ಒಂದೇ ಸೇವೆಯ ಭಾಗವಾಗಿರುವ ಸಮಗ್ರ ಸೇವೆ ಮತ್ತು ವರ್ಗಾವಣೆಗಳು ಸ್ಥಳೀಯ ಅಧಿಕಾರಿಗಳ ನಡುವೆ ಮಾತ್ರವಲ್ಲದೆ ರಾಜ್ಯ ಸರ್ಕಾರದ ಸೂಕ್ತ ಇಲಾಖೆಗಳಿಗೂ ಸಾಧ್ಯ ಎಂದು ಹೇಳಲಾಯಿತು. ಕೆಲವು ರಾಜ್ಯಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳ ಸಂಯೋಜನೆ ಇತ್ತು. ಕೆಲವು ಪುರಸಭೆಯ ಕಾಯ್ದೆಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ವೇತನವನ್ನು ಹೊಂದಿರುವ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸಿ ಪುರಸಭೆಗಳು ನೇಮಕಾತಿಗಳನ್ನು ಮಾಡುತ್ತವೆ. ರಾಜ್ಯ ಲೋಕಸೇವಾ ಆಯೋಗ ಮತ್ತು ವಿಶೇಷ ಮುನಿಸಿಪಲ್ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸಿ ನೇಮಕಾತಿಗಾಗಿ ನಿಯಮಗಳ ಮೂಲಕ ಅರ್ಹತೆಯ ಆಧಾರದ ಮೇಲೆ ನೇಮಕಾತಿಗಳನ್ನು ಮಾಡಬೇಕಾದ ರಾಜ್ಯಾದ್ಯಂತ ಸಿಬ್ಬಂದಿಗಳ ವ್ಯವಸ್ಥೆಯನ್ನು ಸಮಿತಿಯು ಶಿಫಾರಸು ಮಾಡಿದೆ. ಅದೇ ಸಮಯದಲ್ಲಿ ವರ್ಗಾವಣೆಯ ಮೂಲಕ ವೈಯಕ್ತಿಕ ಅಧಿಕಾರಿಗಳನ್ನು ಪೋಸ್ಟ್ ಮಾಡುವಾಗ ಪರಿಷತ್ತಿನೊಂದಿಗೆ ಸಮಾಲೋಚಿಸುವ ವ್ಯವಸ್ಥೆ ಇರಬೇಕು ಎಂದು ಅದು ಭಾವಿಸಿದೆ. ಗ್ರಾಮೀಣ ನಗರ ಸಂಬಂಧ
ಸಮಿತಿಯು ಪುರಸಭೆಯ ಸೇವೆಗಳನ್ನು 3 ಶ್ರೇಣಿಗಳಲ್ಲಿ ವಿಭಜಿಸಲು ಶಿಫಾರಸು ಮಾಡಿದೆ. ವಿಶೇಷ ದರ್ಜೆ ಗ್ರೇಡ್ 1 ಮತ್ತು ಗ್ರೇಡ್ 2 ಇವನ್ನು ಕೆಳಗೆ ನಮೂದಿಸಲಾಗಿದೆ. ಆಡಳಿತ ಸೇವೆ, ಇಂಜಿನಿಯರಿಂಗ್ ಸೇವೆ, ವೈದ್ಯಕೀಯ ಮತ್ತು ಆರೋಗ್ಯ ಸೇವೆ, ಶಿಕ್ಷಣ ಸೇವೆ. ಮುನಿಸಿಪಲ್ ಉದ್ಯೋಗಕ್ಕಾಗಿ ಲಭ್ಯವಿರುವ ಸಿಬ್ಬಂದಿಗಳು ಅಪೇಕ್ಷಿತ ಅರ್ಹತೆ ಮತ್ತು ಪ್ರತಿಷ್ಠೆಯನ್ನು ಹೊಂದುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯ ಸೇವೆಯ ಅನುಗುಣವಾದ ವರ್ಗಗಳೊಂದಿಗೆ ಪುರಸಭೆಯ ಸೇವೆಗಳನ್ನು ಹೊಂದಲು ರಾಜ್ಯಗಳು ಚಲಿಸಬಹುದು ಎಂದು ಸೇವಾ ಪರಿಸ್ಥಿತಿಗಳ ಸಮಿತಿಯು ಸೂಚಿಸಿದೆ. 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪುರಸಭೆ ಆಡಳಿತವನ್ನು ಬಲಪಡಿಸುವ ಕುರಿತು ಮಾತನಾಡಿದರು. ಔದ್ಯೋಗಿಕ ನಡವಳಿಕೆ, ತರಬೇತಿ, ನೇಮಕಾತಿ ಮಾನದಂಡಗಳು, ವಿದ್ಯಾರ್ಹತೆಗಳು, ಸಂಭಾವನೆ, ವರ್ಗೀಕರಣ ಮತ್ತು ಸಿಬ್ಬಂದಿ ವರ್ಗೀಕರಣ ಮತ್ತು ಸೇವಾ ಸ್ಥಿತಿಗತಿಗಳ ಯಾವುದೇ ಮಾನದಂಡಗಳಿಲ್ಲ ಎಂದು ಅದು ಉಲ್ಲೇಖಿಸಿದೆ. ಅದರ ನಂತರವೂ ನಗರ ವಲಯ ಸಮರ್ಪಕವಾಗಿ ಗಮನ ಹರಿಸದ ಕಾರಣ ಪುರಸಭೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಲೇ ಇದ್ದವು. ಎಪ್ಪತ್ತ 4ನೇ CAA ಅಂದರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಅಗತ್ಯ ಸುಧಾರಣೆಗಳನ್ನು ತರಲು ನಿರೀಕ್ಷಿಸಲಾಗಿತ್ತು. ಆದರೆ ಸಿಬ್ಬಂದಿ ಸಮಸ್ಯೆ ಹಾಗೆಯೇ ಉಳಿದಿದೆ. ಅದರ ನಂತರ ಜವಾಹರಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಅಂದರೆ JNNURM ನಗರಾಭಿವೃದ್ಧಿಗೆ ಮೊದಲ ಪ್ರಮುಖ ಕಾರ್ಯಕ್ರಮ ಎಂದು ಹೇಳಬಹುದು. ಸಣ್ಣ ಮತ್ತು ದೊಡ್ಡ ಯೋಜನೆಗಳ ಯೋಜನೆ ಮತ್ತು ಕಾರ್ಯಗತಗೊಳಿಸುವಲ್ಲಿ ಪುರಸಭೆಯ ಸಿಬ್ಬಂದಿಗೆ ಹಲವಾರು ಜವಾಬ್ದಾರಿಗಳನ್ನು ವಹಿಸಲಾಯಿತು. ಅನುಷ್ಠಾನದ ಸಮಯದಲ್ಲಿ ಗಮನಿಸಲಾದ ಸಾಮರ್ಥ್ಯದ ಕೊರತೆಯನ್ನು 12ನೇ ಯೋಜನೆಯಲ್ಲಿ ಪರಿಹರಿಸಲು ಪ್ರಯತ್ನಿಸಲಾಗಿದೆ. 12ನೇ ಯೋಜನೆಯಲ್ಲಿ ಮುನಿಸಿಪಲ್ ಕೇಡರ್ ರಚಿಸಲು ಶಿಫಾರಸು ಮಾಡಲಾಗಿತ್ತು. ಅರುಣ್ ಮೈರಾ ಸಮಿತಿ ULBಗಳ ಕಳಪೆ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ಅನೇಕ ರಾಜ್ಯಗಳು ULBಗಳು ಪುರಸಭೆಯ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲದಿರಬಹುದು. ಈ ನಿಟ್ಟಿನಲ್ಲಿ JNNURM ಅಡಿಯಲ್ಲಿ ಕಡ್ಡಾಯ ಸುಧಾರಣೆಯಾಗಿ ಸೂಕ್ತ ಮುನಿಸಿಪಲ್ ಕೇಡರನ್ನು ರಚಿಸಲು ಸಮಿತಿಯು ಶಿಫಾರಸು ಮಾಡಿದೆ. ಅಲ್ಪಾವಧಿಗೆ ಮತ್ತು ಮಧ್ಯಮ ಅವಧಿಗೆ ULBಗಳಿಗೆ ಅಗತ್ಯವಿರುವ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲು ಮತ್ತು ದೀರ್ಘಾವಧಿಗೆ ವೃತ್ತಿಪರ ಕೇಡರನ್ನು ರಚಿಸಲು ಪ್ರಯತ್ನಿಸಬೇಕು ಎಂದು ಸಲಹೆ ನೀಡಿದರು. ಸಂವಿಧಾನದ 12ನೇ ಶೆಡ್ಯೂಲ್ನಲ್ಲಿ ಪಟ್ಟಿ ಮಾಡಲಾದ
18 ಕಾರ್ಯಗಳನ್ನು ಪುರಸಭೆಯ ಸಂಸ್ಥೆಗಳಿಗೆ ವರ್ಗಾಯಿಸುವ ಸುಧಾರಣೆಗಳನ್ನು ಕೈಗೊಳ್ಳುವಾಗ ರಾಜ್ಯಗಳು ಪ್ರಸ್ತುತ ಈ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿರುವ ಇಲಾಖೆಗಳಲ್ಲಿ ನಿಯೋಜಿಸಲಾದ ಸಿಬ್ಬಂದಿ ಮತ್ತು ಹುದ್ದೆಗಳನ್ನು ವರ್ಗಾಯಿಸಬಹುದಾಗಿದೆ. ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಂತಹ ಕೆಲವು ರಾಜ್ಯಗಳು ಪುರಸಭೆಗಳಲ್ಲಿ ಸಿಬ್ಬಂದಿ ವ್ಯವಸ್ಥೆಯನ್ನು ಸುಧಾರಿಸಲು ಕ್ರಮ ಕೈಗೊಂಡಿವೆ. ಉದಾಹರಣೆಗೆ, ಆಂಧ್ರ ಪ್ರದೇಶವು ಪುರಸಭೆಗಳ ಸಿಬ್ಬಂದಿ ಅಗತ್ಯವನ್ನು ಪೂರೈಸುವ ಕೆಳಗಿನ 3 ಸೇವೆಗಳನ್ನು ಹೊಂದಿದೆ. ಪುರಸಭೆಗಳು ಮತ್ತು ಸರ್ಕಾರಿ ಇಲಾಖೆಗಳನ್ನು ಪೂರೈಸಲು ರಾಜ್ಯ ಸೇವೆ, ರಾಜ್ಯದಾದ್ಯಂತ ಮಧ್ಯಮ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಿರುವ ರಾಜ್ಯ ಮುನಿಸಿಪಲ್ ಅಧೀನ ಸೇವೆ. ಪ್ರತಿ ಪುರಸಭೆಯ ಅವಶ್ಯಕತೆಗಳನ್ನು ಕಡಿಮೆ ಮಟ್ಟದಲ್ಲಿ ಪೂರೈಸಲು ಪುರಸಭೆಯ ಸೇವೆ. ಆಂಧ್ರ ಪ್ರದೇಶವು ವಿವಿಧ ಕಾರ್ಯಕಾರಿಗಳ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಉತ್ತಮವಾಗಿ ವ್ಯಾಖ್ಯಾನಿಸಿದೆ ಮತ್ತು ಮುನಿಸಿಪಲ್ ಸೇವೆಯಿಂದ ರಾಜ್ಯ ಮುನಿಸಿಪಲ್ ಸೇವೆಗೆ ಮತ್ತು ಅಂತಿಮವಾಗಿ ರಾಜ್ಯ ಸೇವೆಗೆ ಪ್ರಚಾರದ ಚಾನಲ್ ಅನ್ನು ಹೊಂದಿದೆ. ಇದು ಎಲ್ಲ ವರ್ಗಗಳ ಪುರಸಭೆಯ ಉದ್ಯೋಗಿಗಳಿಗೆ ವೃತ್ತಿ ಬೆಳವಣಿಗೆಯ ಮಾರ್ಗವನ್ನು ಒದಗಿಸುತ್ತದೆ. 12ನೇ ಯೋಜನೆಗೆ ಸಂಬಂಧಿಸಿದ ವರ್ಕಿಂಗ್ ಗ್ರೂಪ್ ನೇಮಕಾತಿ ನಿಯಮಗಳಿಗೆ ಸಲಹೆ ನೀಡಿದ್ದು, ಎ ವರ್ಗದ ಹುದ್ದೆಗಳಲ್ಲಿ ಕನಿಷ್ಠ 25% ನೇರ ನೇಮಕಾತಿ ಮತ್ತು 1% ಬಿ ವರ್ಗದಲ್ಲಿ 50% ನೇರ ನೇಮಕಾತಿಯನ್ನು ಒದಗಿಸಲಾಗಿದೆ. ಇದು ಮುನಿಸಿಪಲ್ ಕಾರ್ಪೊರೇಷನ್ ಮತ್ತು ಮುನಿಸಿಪಲ್ ಕೌನ್ಸಿಲ್ಗೆ ಪ್ರತ್ಯೇಕ ಮುನಿಸಿಪಲ್ ಲೀಡರ್ಗಳನ್ನು ಸೂಚಿಸಿತು ಮತ್ತು ನಗರ ಪಂಚಾಯತ್ 2014ರಲ್ಲಿ MOHUA ಮತ್ತು ವಿಶ್ವ ಬ್ಯಾಂಕ್ನಿಂದ ಬೆಂಬಲಿತ ನಗರಾಭಿವೃದ್ಧಿ ಯೋಜನೆಯ ಸಾಮರ್ಥ್ಯದ ಕಟ್ಟಡದ ಅಡಿಯಲ್ಲಿ ಭಾರತದಲ್ಲಿ ಪುರಸಭೆಯ ಸಿಬ್ಬಂದಿಗಳನ್ನು ಸ್ಥಾಪಿಸುವ ವಿಧಾನದ ಕುರಿತಾದ ವರದಿಯು ಈ ಕೆಳಗಿನವುಗಳನ್ನು ಗಮನಿಸಿದೆ. ಪರಿಣಿತ ಪುರಸಭೆಯ ಸಿಬ್ಬಂದಿಯನ್ನು ಹೊಂದಿರದ ರಾಜ್ಯಗಳು ಸುಧಾರಣೆಗಳ ಅನುಷ್ಠಾನದ ವಿಷಯದಲ್ಲಿ ಕಾರ್ಯಕ್ಷಮತೆ, ನಾವೀನ್ಯತೆ, ಆದಾಯ, ಹೂಡಿಕೆ, ಆಕರ್ಷಣೆಯಲ್ಲಿ ಹಿಂದುಳಿದಿವೆ. ಉದಾಹರಣೆಗೆ ಬಿಹಾರ, ಅಸ್ಸಾಂ, ಒಡಿಶಾ ಇತ್ಯಾದಿ. ಎರಡನೆಯದು, ನಿಯೋಜಿಸಲಾದ ಕಾರ್ಯಗಳನ್ನು ತಲುಪಿಸಲು ಕಾರ್ಯನಿರ್ವಾಹಕರ ಲಭ್ಯತೆ ಅಸಮರ್ಪಕವಾಗಿದೆ ಮತ್ತು ಪುರಸಭೆಯ ಸಿಬ್ಬಂದಿಯನ್ನು ರಚಿಸುವುದು ಬಲವಾದ ಆಯ್ಕೆಯಾಗಿದೆ. ಸಿಬ್ಬಂದಿ ನಿಯಮಗಳು ಎಲ್ಲ ರಾಜ್ಯಗಳಲ್ಲಿ ಅವರ ಪುರಸಭೆಯ ಸಿಬ್ಬಂದಿಯನ್ನು ಹೊಂದಿರಲಿ ಅಥವಾ ಇಲ್ಲದಿರಲಿ, ಆದಾಗ್ಯೂ ಮಾನವ ಸಂಪನ್ಮೂಲ ಅಗತ್ಯವನ್ನು ನಿರ್ಣಯಿಸಲು ಅಸ್ಸಾಂ ಹೊರತುಪಡಿಸಿ ಯಾವುದೇ ರಾಜ್ಯದಲ್ಲಿ ಮಾನವ ಶಕ್ತಿಯ ಅಗತ್ಯತೆ ಅಥವಾ ಕೆಲಸದ ಅಧ್ಯಯನದ ಯಾವುದೇ ವೈಜ್ಞಾನಿಕ ಅಧ್ಯಯನದ ಪುರಾವೆಗಳಿಲ್ಲ. ಪ್ರಮುಖ ನಾಯಕತ್ವದ ಸ್ಥಾನಗಳನ್ನು IAS ಅಧಿಕಾರಿಗಳು ಆಕ್ರಮಿಸಿಕೊಂಡಿದ್ದಾರೆ ಮತ್ತು ನಂತರ ರಾಜ್ಯ ನಾಗರಿಕ ಸೇವಾ ಅಧಿಕಾರಿಗಳು
ಆದಾಗ್ಯೂ ನಗರ ಯೋಜನೆ, ಸಾರಿಗೆ, ಐಟಿ ಮತ್ತು ಸಾರ್ವಜನಿಕ ಹಣಕಾಸು ಮುಂತಾದ ಪ್ರಮುಖ ನಿರ್ಣಾಯಕ ಪರಿಣತಿಯು ನಗರಾಭಿವೃದ್ಧಿಗೆ ಇನ್ನೂ ಲಭ್ಯವಿಲ್ಲ. ಪ್ರಸ್ತುತ ರಾಜ್ಯಗಳು ಈ ಪ್ರತಿಭೆಗಳನ್ನು ಮುಕ್ತ ಮಾರುಕಟ್ಟೆಯಿಂದ ಸಲಹಾ ಹೊರಗುತ್ತಿಗೆ ಅಥವಾ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮೋಡ್ನಲ್ಲಿ ಸೆಳೆಯುತ್ತಿವೆ. ಕೆಳ ಹಂತದ ಸಿಬ್ಬಂದಿ ಅಗತ್ಯಗಳನ್ನು ಹೆಚ್ಚಿಸುವ ತಾತ್ಕಾಲಿಕ ವಿಧಾನಗಳನ್ನು ರಾಜ್ಯಗಳಲ್ಲಿ ಅನುಸರಿಸಲಾಗುತ್ತದೆ. ನಿಯಮಿತ ಮತ್ತು ನಿಯೋಜಿತ ಸಿಬ್ಬಂದಿಯನ್ನು ಹೊರತುಪಡಿಸಿ ಗ್ರೂಪ್ ಸಿ ಮತ್ತು ಡಿ ಯಲ್ಲಿನ ಗಣನೀಯ ಸಂಖ್ಯೆಯ ಉದ್ಯೋಗಿಗಳು ಯುಎಲ್ಬಿಗಳಲ್ಲಿ ದೈನಂದಿನ ವೇತನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ನೇಮಕಾತಿಯ ಮೇಲೆ ದಶಕಗಳ ನಿಷೇಧದಿಂದಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಕಂಪದ ಆಧಾರದ ಮೇಲೆ ನೇಮಕಾತಿಗಳು ಏಕೈಕ ಮೂಲವಾಗಿವೆ. ರಾಜಿ ಅರ್ಹತೆ ತರಬೇತಿಯ ಕೊರತೆಯ ಈ ಹೆಚ್ಚಿನ ಸಿಬ್ಬಂದಿಯನ್ನು ನೀಡಿದೆ. ಅವರ ಸಾಮರ್ಥ್ಯಗಳಲ್ಲಿ ಅಸಮರ್ಪಕ ದೈನಂದಿನ ವೇತನದಲ್ಲಿ ಸಿಬ್ಬಂದಿ ನೇಮಕ ಸ್ಪಷ್ಟ ಮಾರ್ಗಸೂಚಿಗಳಲ್ಲಿದೆ. ಹೊರಗುತ್ತಿಗೆ, ನಿಶ್ಚಿತಾರ್ಥದ ತಾತ್ಕಾಲಿಕ ವಿಧಾನಗಳು ಹೆಚ್ಚಿನ ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿವೆ. ಇಂತಹ ಆಚರಣೆಗಳಿಂದಾಗಿ ಕರ್ನಾಟಕ, ಬಿಹಾರ, ಪಶ್ಚಿಮ ಬಂಗಾಳ ಎದುರಿಸುತ್ತಿರುವ ಹಲವು ನ್ಯಾಯಾಲಯ ಪ್ರಕರಣಗಳಿವೆ. ಗುಂಪು ಡಿ ಹೊರತುಪಡಿಸಿ ರಾಜ್ಯ ಸಾರ್ವಜನಿಕ ಸೇವೆ ಆಯೋಗಗಳಿಂದ ಯುಎಲ್ಬಿ ಹುದ್ದೆಗಳಿಗೆ ನೇರ ನೇಮಕಾತಿಗಳನ್ನು ಮಾಡಲಾಗುತ್ತದೆ. ಇಲ್ಲಿಗೆ ಬಿಪಿಎಸಿ 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 3 ಘಟಕ 7 ಕಾರ್ಯಗಳು, ಕಾರ್ಯಕಾರಿಗಳು ಮತ್ತು ಹಣಕಾಸುಗಳು ಪಾಠದ ಪ್ಯಾರಾ 7.0 ಇಂದ 7.3 27 ಸ್ಲೈಡ್ಗೆ ಇಂದು ಪೂರ್ಣಗೊಂಡಿವೆ. ಈ ಘಟಕದ ಉಳಿದ 27 ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಎಲ್ಲರಿಗೂ ನಮಸ್ತೆ.